ನಮಸ್ಕಾರ ರೀ ಭಕ್ತ ಬಂಧುಗಳೇ. ಇವತ್ತು ಹೋಳಿ ಹಬ್ಬದ ಶುಭಾಶಯದೊಂದಿಗೆ ಒಂದು ವಿಷಯ ನಿಮಗೆ ಹೇಳಬೇಕು ಅಂತಂದ್ರೆ, ಇಡೀ ಜಗತ್ತಿನಾಗ ಈಗ ಯುದ್ಧದ ವಾತಾವರಣ ಐತ್ರಿ. ಆದ್ರೆ ನಮ್ಮ ಭಾರತದೊಳಗೆ ಪ್ರೀತಿ ವಿಶ್ವಾಸದಿಂದ ನಾವು ಹೋಳಿ ಹಬ್ಬ ಆಚರಿಸ್ಲಿಕ್ಕತ್ತೀವಿ ರೀ. ಇದ ನೋಡ್ರಿ, ನಮ್ಮ ಭಾರತ ದೇಶ ಶಾಂತಿ ಪ್ರಿಯ ದೇಶ. ಹಂಗಂತ ನಮ್ಮ ಭಾರತದ ಸೈನಿಕರ ಮೇಲೆ, ಅವರ ಶಕ್ತಿ ಧೈರ್ಯದ ಮೇಲೆ ನಮಗೆ ಭಾಳ ವಿಶ್ವಾಸ ಐತ್ರಿ. ನಾವು ಭಾರತೀಯರು ಶಾಂತಿ ಪ್ರಿಯರು, ಆದ್ರೆ ದುರ್ಬಲರಲ್ಲ. ನೂರಾರು ದೇಶ ಅಡ್ಡಾಡೋಣ್ರಿ, ಆದ್ರೆ ನಾವು ಭಾರತೀಯರು, ನಮ್ಮ ದೇಶ ಭಾರತ ಅಂಥೇಳಿ ಎದಿ ತಟ್ಟಿ ಹೇಳೋಣ್ರಿ. ಸಿದ್ಧಾರೂಢರ ಶಿವರಾತ್ರಿ ಜಾತ್ರೆ ಮುಗಿದು 15 ದಿವಸ ಆದರೂ ಅದರ ನೆನಪು ಇನ್ನೂ ತಾಜಾ ಆಯ್ತು ನೋಡ್ರಿ. ಹಂಗಾದ್ರೆ ಅದರದ ಕೆಲವೊಂದು ದೃಶ್ಯಗಳನ್ನು ನೋಡೋಣ ಬರ್ರಿ. ಮತ್ತು ಶಿವರಾತ್ರಿ ಜಾತ್ರಾ ಮಹೋತ್ಸವ ಐತಲ್ರಿ, ಫೆಬ್ರವರಿ 15ನೇ ತಾರೀಕಿಗೆ ಚಾಲು ಆತ್ರಿ. ಫೆಬ್ರವರಿ 15ಕ್ಕೆ ಉಪವಾಸ ಜಾಗರಣೆ ಐತ್ರಿ. ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಸಿದ್ಧಾರೂಢರ ಸನ್ನಿಧಿಯಲ್ಲಿ ಭಾಳ ಭಕ್ತಿಯಿಂದ ಜಾಗರಣೆ ಮಾಡಿದರ್ರಿ. ಆಮೇಲೆ 16ನೇ ತಾರೀಕಿಗೆ ಜಾತ್ರೆ ಐತ್ರಿ. ಅದು ಒಂದು ನೋಡುವಂಥ ಅದ್ಭುತವಾದ ಜಾತ್ರೆ ನೋಡ್ರಿ. ಆಮೇಲೆ 17ನೇ ತಾರೀಕಿಗೆ ಐತಲ್ರಿ ಭಸ್ಮ ಪೂಜೆ ಐತ್ರಿ. ಆಮೇಲೆ 18ನೇ ತಾರೀಕಿಗೆ ಕೌದಿ ಪೂಜೆಯೊಂದಿಗೆ ಶಿವರಾತ್ರಿ ಜಾತ್ರಾ ಮಹೋತ್ಸವ ಮುಕ್ತಾಯ ಐತ್ರಿ. ಅಲ್ರಿ, ಇದು ಕೇವಲ ಜಾತ್ರೆ ಅಲ್ಲ, ಇದು ಭಕ್ತಿಯ ಮಹಾಸಾಗರ. ಈ ಸಿದ್ಧಾರೂಢರ ಶಿವರಾತ್ರಿ ಜಾತ್ರಾ ಮಹೋತ್ಸವ ನಿಮಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಹರ್ ಹರ್ ಮಹಾದೇವ ಅಂತ ಕಾಮೆಂಟ್ ಮಾಡಿರಿ. ಮುಂದಿನ ವರ್ಷ ಶಿವರಾತ್ರಿ ಜಾತ್ರೆ ಇದಕ್ಕಿಂತ ಹೆಚ್ಚಿನ ಸಂಭ್ರಮದಿಂದ ಭಕ್ತಿಯಿಂದ ಆಚರಿಸೋಣ್ರಿ. ಓಂ ನಮಃ ಶಿವಾಯ. ಹುಬ್ಬಳ್ಳಿಯನ್ನೇ ಕೈಲಾಸವನ್ನಾಗಿಸಿದರು. ಅದಕ್ಕೆ ಇಂದಿಗೂ ಸಾಕ್ಷಿಯಾಗಿ ನಿಂತಿರುವುದು ಶ್ರೀಮಠದ ಕೈಲಾಸ ಮಂಟಪ. ಕಟ್ಟಡದ ನಿರ್ಮಾಣದ ಬಗ್ಗೆ ಏನೂ ಅನುಭವ ಇಲ್ಲದ ಮಿಶ್ರಿಕೋಟಿ ಬಡಿಗೆರ ಕಾಳಪ್ಪನಿಗೆ ಸದ್ಗುರು ಶ್ರೀ ಸಿದ್ಧಾರೂಢರು ಆಶೀರ್ವದಿಸಿ ಈ ದೈವಿಕ ಕೈಲಾಸ ಮಂಟಪದ ನಿರ್ಮಾಣದ ಕಾರ್ಯವನ್ನ ವಹಿಸಿದರು. ಮುಂದೆ ಕ್ರಿಸ್ತ ಶಕ 1926 ಫೆಬ್ರವರಿ 26ರಂದು ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು. ಹೌದು, ಸರಿಸುಮಾರು 54 ಅಡಿಗಳಷ್ಟು ಎತ್ತರದ ಈ ಕೈಲಾಸ ಮಂಟಪಕ್ಕೆ ಇದೇ ಫೆಬ್ರವರಿ 26ಕ್ಕೆ 100 ವರ್ಷಗಳ ಸಂಭ್ರಮ. ಸದ್ಗುರು ಶ್ರೀ ಸಿದ್ಧಾರೂಢ ಅಜ್ಜನ ಮಠದ ಈ ದಿವ್ಯ ಕೈಲಾಸ ಮಂಟಪದ ಶತಮಾನೋತ್ಸವದ ಸುಸಂದರ್ಭದ ಕಾಲಘಟ್ಟದ ಭಾಗವಾಗಿರುವ ನಾವೆಲ್ಲರೂ ಧನ್ಯತೆ.